ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿನಿ. ಸ್ಪೆಷಲ್ ರೆಸಿಪಿ ಅದ ಇದು, ಸ್ವೀಟು. ಈ ರೆಸಿಪಿ ಮಾಡೋಕ್ಕೆ ತೋರಿಸ್ತೀನಿ ಬರ್ರಿ. ಮೊದಲಿಗೆ ಶ್ರೀದೇವಿ ರೆಸಿಪೀಸ್ VNYTಗೆ ಎಲ್ಲರಿಗೂ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸ್ಕಿಪ್ ಮಾಡಿದೆ ನೋಡಿರಿ, ಸಪೋರ್ಟ್ ಮಾಡಿರಿ, ಆಲ್ ಬಟನ್ ಪ್ರೆಸ್ ಮಾಡಿರಿ. ನಾನು ಹಾಕೋ ವಿಡಿಯೋಗಳೆಲ್ಲ ಮೊದಲಿಗೆ ಬರ್ತಾವೆ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿ ನೋಡೋಕೆ ಹೇಳ್ರಿ. ಬರ್ರಿ ಮಾಡೋ ವಿಧಾನ. ಇದು ಕಣಕದ ಜೋಳದ ಹಿಟ್ಟು ಐತಿ. ಇದು ಒಂದು ಬೆಲ್ಲ, ಒಂದು ಕಪ್ ಹಿಟ್ಟಿಗೆ ಒಂದು ಕಪ್ ಬೆಲ್ಲ. ಇದು ಕೊಬ್ಬರಿ, ಒಣ ಕೊಬ್ಬರಿ ಎರ್ಜಿ ಸ್ವಲ್ಪ ಸಣ್ಣ ತುರಿದಿಟ್ಕೊಂಡಿರೋದು. ಇದು ಸ್ವಲ್ಪ ಏಲಕ್ಕಿ ಪುಡಿ, ಸಕ್ಕರೆ, ಉಪ್ಪು. ಮಾಡೋ ವಿಧಾನ ಒಂದು ಬೌಲ್ ತಗೊಳ್ಳೋಣ. ಇದು ಕಣಕದ ಜೋಳ ಹಿಟ್ಟು. ಇದು ಹಿಟ್ಟು ಬೇರೆ ಇರುತ್ತೆ. ಇದನ್ನು ಹಾಕಿಬಿಟ್ಟು ಒಂಚೂರು ಉಪ್ಪು, ಸುಮ್ಮನೆ ಹಂಗೆ ಕಲಿಸ್ಬಾರ್ದಲ್ಲ, ಸ್ವೀಟ್ ಮಾಡ್ತಾಯಿದ್ದೀವಿ, ಹಂಗೆ ಕಲಿಸ್ಬಾರ್ದಂತ ಒಂಚೂರು ಉಪ್ಪು ಹಾಕಿ ಕಲಿಸ್ತಾ ಇದ್ದೀನಿ. ಇವಾಗ ನೀರು ಸ್ವಲ್ಪ ನೀರು ಹಾಕಿ, ತಣ್ಣೀರು ಹಾಕ್ಬೇಕು. ಇದಕ್ಕೇನು ಬಿಸಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ತಣ್ಣೀರು ಹಾಕಿ ಕಲಿಸ್ಬೇಕು. ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬೇಕು. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಎಷ್ಟೊಂದು ಜಿಗಿ ಬರ್ತದೆ ಇದು ಹಿಟ್ಟು. ಇಷ್ಟು ಚಲೋ ನಾದಬೇಕು ಇದನ್ನು. ಅಂದ್ರೆ ದೊಡ್ಡ ಪರಾತ್ ಥರ ತೊಗೊಂಡು ನಾದಿದ್ರು ಬರುತ್ತೆ, ಇದರಲ್ಲಿ ಬರುತ್ತೆ. ನಮಗೆ ರೂಢಿಯಾಗಿದೆ. ಈ ಥರ ಹಿಟ್ಟು ನಾದಿದಷ್ಟು ಚೆನ್ನಾಗಿರುತ್ತೆ, ಜಿಗಿ ಇರುತ್ತೆ. ಇದು ಸ್ವಲ್ಪ ಗೋಧಿ ಹಿಟ್ಟು ಥರ ಬರುತ್ತೆ. ಇದನ್ನು ಒಂದು 5 ನಿಮಿಷ ಇಟ್ಬಿಡೋಣ. ಅಷ್ಟೊತ್ತಿಗೆ ಕೊಬ್ಬರಿ ಬೆಲ್ಲ ಹೊಡೆಯೋದೆಲ್ಲ ಮಾಡೋಷ್ಟಿಗೆ ಆಗಿಬಿಡುತ್ತೆ. 5 ನಿಮಿಷ ಆದಮೇಲೆ ತೆಗೆದು ಇಷ್ಟು ಮಾಡ್ಕೊಂಡು ಇದರಿಂದ ಚಿಕ್ಕ ಚಿಕ್ಕ ಉಂಡೆಗಳು ಈ ಥರ ಕಟ್ ಮಾಡಿ ಇಟ್ಕೊಂಡು, ಇವಾಗ ಕೈಯಿಂದ ಈ ಥರ ಮಾಡಿ ಪ್ರೆಸ್ ಮಾಡಿ ಹಾಕ್ಬಿಡಿ. ರೌಂಡ್ ಮಾಡಿ ಪ್ರೆಸ್ ಮಾಡಿ ಹಾಕಿ, ರೌಂಡ್ ಮಾಡಿ ಪ್ರೆಸ್ ಮಾಡಿ, ಈ ಥರ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಇದು ಕಡುಬು ರೆಡಿ ಆಯಿತು. ಇವಾಗ ಇದಕ್ಕೆ ಸ್ವೀಟ್ ಹಾಕೋಣ ಬರ್ರಿ. ಗ್ಯಾಸ್ ಆನ್ ಮಾಡ್ಕೊಂಡು, ಇಷ್ಟಿದ್ರೆ ಸಾಕು. ನೀವು ಇನ್ನೂ ದೊಡ್ಡದು ಇನ್ನೂ ಸಣ್ಣದು ತಗೋಬೋದು. ಗ್ಯಾಸ್ ಆನ್ ಮಾಡ್ಕೊಂಡು ನೀರು ಕಾಯ್ಸಕ್ಕಿಟ್ಟಿದ್ದೀನಿ ನಾನು. ಇನ್ನೇನು ನೀರು ಕಾದೇ ಬಿಟ್ಟು ಇವಾಗ ಅವು ಮಾಡಿಟ್ಕೊಂಡಿದ್ವಲ್ಲ ಅವನ್ನೆಲ್ಲ ಉಂಡೆಗೆ ಕಡುಬು ಇದರಲ್ಲಿ ಹಾಕಿಬಿಡಬೇಕು. ಹಾಕಿ ಈ ಥರ ಸ್ವಲ್ಪ ತಿರುಗಿಸ್ಬಿಟ್ಟು ಒಂಚೂರು ಎಣ್ಣೆ ಹಾಕಿ ಇದನ್ನು ಕುದಿಯಕ್ಕೆ ಬಿಡ್ಬೇಕು. ಒಂದು 5 ನಿಮಿಷ ಬಿಟ್ಟರೆ ಸಾಕು, ಬೇಗ ಕುದ್ದಿರ್ತಾವೆ ಇವು. ಇಷ್ಟು ಮುಚ್ಚಿಟ್ಬಿಡೋಣ ಅರ್ಧಕ್ಕೆ, ಇಲ್ಲಾಂದರೆ ಉಕ್ಕು ಬಂದೆಲ್ಲ ಉಕ್ಕಿ ಬಿಡ್ತದೆ. ನೋಡಿ ಇವಾಗ ಕುದ್ದಿದೆ ಅಂದ್ಕೊಂಡಿದ್ದೀನಿ. ನೋಡೋಣ ತಿರುಗಿಸಿಬಿಟ್ಟು. ಎಷ್ಟು ಕುದ್ದಿದೆ ನೋಡ. ಆಯಿತು, ಕುದ್ದೈತಿ. ಇವಾಗ ನೋಡಿ ಇಷ್ಟ ಆದಮೇಲೆ ಇವಾಗ ಬೆಲ್ಲ ತಗೊಳ್ಳೋಣ. ಕುದ್ದಿದೆ ಅಂತ ನಿಮಗೆ ಹೆಂಗೆ ಗೊತ್ತಾಗಬೇಕಂದ್ರೆ ಇಷ್ಟು ಹಿಂಗೆ ಬೆಳ್ಳು ಪ್ರೆಸ್ ಮಾಡಿದರೆ ಹಿಂಗೆ ಮೆತ್ತಗೆ ಒಳಗಡೆ ಹೋಗುತ್ತೆ. ಇಷ್ಟ ಆದರೆ ಕುದ್ದಂಗೆ ಇದು ಅರ್ಥ. ಕುದ್ದಿದ ಮೇಲೆ ಬೆಲ್ಲ ತಗೊಳ್ಳೋಣ. ಬೆಲ್ಲ ಹಾಕ್ಬಿಡೋಣ. ಇವಾಗ ಬೆಲ್ಲ ಹಾಕಿ, ಇದು ಕಣಕದ ಜೋಳ ಅಂತೀವಿ. ಇದನ್ನು ಬೇರೆ ಜೋಳದ ಥರನೇ ಇರುತ್ತೆ, ಬೇರೆ ಇರುತ್ತೆ. ಅದನ್ನು ಹಿಟ್ಟು ಬೀಸ್ಕೊಂಡು ಇಟ್ಕೊಂಡಿರ್ತೀವಿ. ಈ ಥರ ಇವಾಗ ಕಡುಬು ಮಾಡ್ಕೊಂಡು ಊಟ ಮಾಡ್ತೀವಿ. ಇದು ತುಂಬ ಹೆಲ್ತಿಗಂತೂ ತುಂಬ ಒಳ್ಳೆಯ ರೆಸಿಪಿ ಅದು. ಇದು ಸಪ್ಪಂದೆ ಮಾಡಿಬಿಟ್ಟು ಬೇಳೆ ಜೊತೆಗೂ ತಿಂತಾರೆ ಇದನ್ನು. ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸಲ ಅದನ್ನು ಯಾವಾಗಾದರೂ ತೋರಿಸ್ತೀನಿ ನೋಡಿರಿ. ಇಷ್ಟು ಕುದ್ರೆ ಇವಾಗ ಇದು ರೆಡಿ ಆಯಿತು. ಸ್ವಲ್ಪ ಬೆಲ್ಲ ಎಲ್ಲ ಕರಗಿ ಅದು ಮೊದಲೇ ಸಪ್ಪಂದು ಕುದಿಸಿರ್ತೀವಲ್ಲ, ಇವಾಗ ಅದು ಸ್ವೀಟ್ ಬೆರಿಬೇಕಲ್ಲ ಅದ್ರ ಜೊತೆಗೆ. ಅದಕ್ಕೆ ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಒಂದು 2 ನಿಮಿಷ ಮುಚ್ಚಿಟ್ರೆ ಸಾಕು. ಬೆಲ್ಲ ಹಾಕಿದ್ದೀವಿ, ಏನೇನು ಕುದ್ದಿತ್ತು. ಇವಾಗ ರೆಡಿಯಾಗಿದೆ ಇದು. ನೋಡ್ರಿ ರೆಡಿ ಆಯ್ತು ಇವಾಗ ಕಡುಬು. ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬರಿ ಪುಡಿ ಹಾಕಿಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಒಂಚೂರು ಸಕ್ಕರೆ ಹಾಕ್ಬೇಕು. ಹಾಕಿ ತಿರುಗಿಸ್ಬಿಡ್ಬೇಕು. ಏನೋ ಒಂದು ಬೆಲ್ಲದ ಐಟಮ್ ಮಾಡುವಾಗ ಒಂದು ಚಮಚ, ಒಂದು ಅರ್ಧ ಚಮಚ ಸ್ವೀಟ್ ಸಕ್ಕರೆ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಈ ಥರ ತಿರುಗಿಸಿಬಿಟ್ಟು ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ. ನೋಡಿರಿ ಮೇಲ್ಗಡೆ ಇದು ಸರ್ವಿಂಗ್ ಬೌಲಿಗೆ ಹಾಕಿ ಮೇಲ್ಗಡೆ ಒಂಚೂರು ಕೊಬ್ಬರಿ ಪುಡಿ ಹಾಕ್ತಾಯಿದ್ದೀನಿ. ಕಣಕದ ಜೋಳದ ಕಡುಬು ರೆಡಿ ಆಯಿತು. ಸ್ವೀಟ್ ಇದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಇದನ್ನು ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಈ ವಿಡಿಯೋಸ್